ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JV ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಉಪ್ಪಿನಕಾಯಿ ಬಿಸ್ನೆಸ್ಸು ಅಥವಾ ಪಿಕ್ಕಲ್ ಬಿಸ್ನೆಸ್ನ ನಾವು ಹೇಗೆ ಮಾಡ್ಬೋದು ಅಥವಾ ಯಾವ ರೀತಿಯಲ್ಲಿ ನಮ್ಮ ಪಿಕ್ಕಲ್ ಬಿಸ್ನೆಸ್ನ ನಾವು ಬೆಳೆಸ್ಕೋಬೋದು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಚಾಲೆಂಜಸ್ ಏನು ಬರುತ್ತೆ, ಯಾವ ಥರದ ಡಾಕ್ಯುಮೆಂಟೇಷನ್ಗಳು ಬೇಕು, ಯಾವ ಥರದ ವ್ಯಾಪಾರದ ಡಿಮಾಂಡ್ ಇದೆ, ಅಥವಾ ಬಿಸ್ನೆಸ್ ಇದನ್ನು ಮಾಡಿಕೊಂಡು ನಾವು ಬೆಳೆಸ್ಕೋಬೋದಾ, ಮನೆಯಿಂದನೇ ಸ್ಟಾರ್ಟ್ ಮಾಡ್ಕೊಳ್ಬೋದಾ. ಈಗ ಏನೋ ನಮ್ಮ ಅಜ್ಜಿ ಆಯಿತು, ನಮ್ಮ ತಾಯಿಯವರಾಯಿತು, ಯಾರೋ ಒಬ್ರು ಏನೋ ಒಳ್ಳೆಯದಾಗಿ ಉಪ್ಪಿನಕಾಯಿಗಳನ್ನ ಮಾಡ್ತಿರ್ತಾರೆ. ಅದನ್ನು ನಾರ್ಮಲಿ ನಾವು ಚಿಕ್ಕ ಮಟ್ಟಕ್ಕೆ ಮನೆ ಹತ್ರನೇ ಅಥವಾ ಊರಲ್ಲೇ ಮಾರ್ಕೊಳ್ತಾ ಇರ್ತೇವೆ. ಬಟ್ ಆದರೆ ಎಕ್ಸ್ಪೋರ್ಟು ಮಾಡಬಹುದಾ, ಒಳ್ಳೆ ಇನ್ನೂ ಮಾರ್ಜಿನ್ಸ್ ತೊಗೊಳ್ಬೋದಾ, ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ನಾರ್ಮಲಿ ನೀವು ಪಿಕ್ಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಥವಾ ಉಪ್ಪಿನಕಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತಂದರೆ ಇಲ್ಲಿ ಒಳ್ಳೆ ಕ್ವಾಲಿಟಿದು ಅಂದರೆ ನಾರ್ಮಲಿ ಮ್ಯಾಂಗೋ ಉಪ್ಪಿನಕಾಯಿಗಳಿಗೆಲ್ಲ ಡಿಮಾಂಡ್ ಇರುತ್ತೆ. ಬೇರೆ ಎಲ್ಲ ನಾನಿಲ್ಲಿ ಮ್ಯಾಂಗೋ ಪಾಪ್ಯುಲರ್ ಇರೋದಕ್ಕೆ ಮ್ಯಾಂಗೋ ಅಂತ ತೊಗೊಂಡಿದ್ದೇನೆ. ಬಟ್ ನೀವು ಯಾವುದೇ ಉಪ್ಪಿನಕಾಯಿ ಆದರೂ ಕೂಡ ಸೇಮ್ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ನೀವು ಯಾವುದನ್ನಾದರೂ ಫಾಲೋ ಮಾಡ್ಕೋಬೋದು. ಸೊ ಇಲ್ಲಿ ಮೇನ್ ಬರೋದೇನು, ನೀವು ಯಾರಿಗೆ ಮಾರಬೇಕಾಗತ್ತೆ, ಇಂಡಿಯನ್ ಕಮ್ಯುನಿಟೀಸ್ಗಳು ಎಲ್ಲೆಲ್ಲಿದ್ದಾರೋ, ಇವಾಗ ಕನ್ನಡಿಗರು ಎಲ್ಲೋ ಇರ್ತಾರೆ ಅಥವಾ ಇಂಡಿಯನ್ಸ್ ಎಲ್ಲೋ ಇರ್ತಾರೆ, ಅವ್ರಿಗೆಲ್ಲರಿಗೂ ನಾರ್ಮಲ್ ಉಪ್ಪಿನಕಾಯಿಗಳು ಬೇಕಾಗುತ್ತೆ, ವೆರೈಟೀಸ್ ಬೇಕಾಗುತ್ತೆ, ಟ್ರೆಡಿಷ್ನಲ್ ಇರೋದು ಬೇಕಾಗಿರುತ್ತೆ. ಸೊ ಅದರಲ್ಲೂ ಕೂಡ ಹೋಮ್ ಮೇಡ್ ಆಗಿರ್ಬೋದು, ನ್ಯಾಚುರಲ್ ಆಗಿರ್ಬೋದು, ಏನೋ ಅಡಲ್ಟ್ರೇಷನ್ ಮಾಡ್ದೇನೆ, ಕೆಮಿಕಲ್ಸ್ಗಳು ಹಾಕ್ದೇನೆ, ಸುಮ್ಮನೆ ಕಲರ್ ಬರೋಕ್ಕೆ ಏನೋ ಕೆಮಿಕಲ್ಸ್ ಹಾಕೋದು. ಸೊ ಅದು ಎಲ್ಲ ಏನು ಮಾಡ್ದೇನೆ ನಾರ್ಮಲಿ ಟ್ರೆಡಿಷ್ನಲ್ ವೇಯಲ್ಲಿ ಮಾಡಿ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ತುಂಬ ಒಳ್ಳೆಯ ಆಪರ್ಚುನಿಟಿ ಇದೆ, ಮಾಡ್ಬೋದು. ಸೊ ಇದರಲ್ಲಿ ನೀವು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ ಏನು ಬೇಕಾಗಲ್ಲ, ನಾರ್ಮಲಿ ಪ್ರೊಪ್ರೈಟರ್ಶಿಪ್ ಕಂಪನಿ ಸ್ಟಾರ್ಟ್ ಮಾಡ್ಬೋದು. ಯಾಕೆ ಪ್ರೈವೇಟ್ ಲಿಮಿಟೆಡ್ ಬೇಡ ಅನ್ನೋದಾದರೆ, ನೀವೇನಾದರೂ ಆಚೆ ಕಡೆಯಿಂದ ದುಡ್ಡು ತೊಗೊಳ್ತಾ ಇದ್ದರೆ ಅಥವಾ ಇನ್ವೆಸ್ಟ್ಮೆಂಟ್ ಏನಾದರೂ ತೊಗೊಳ್ತಾ ಇದ್ದರೆ ಮಾತ್ರ ನೀವು ಪ್ರೈವೇಟ್ ಲಿಮಿಟೆಡಿಗೆ ಕೈ ಹಾಕ್ಕೊಳ್ಳಿ. ಇಲ್ಲದೆ ಹೋದರೆ ನಾರ್ಮಲಿ ಚಿಕ್ಕ ಮಟ್ಟಕ್ಕೆ ಪ್ರೈವೇಟ್ ಲಿಮಿಟೆಡ್ ಬೇಕಾಗಲ್ಲ. ನೀವು ನಿಮ್ಮ ದುಡ್ಡೇ ಹಾಕ್ಕೊಂಡು ಮಾಡೋದ್ರಿಂದ ಪ್ರೊಪ್ರೈಟರ್ಶಿಪ್ ಕೂಡ ನಡೆದು ಹೋಗುತ್ತೆ. ಸೊ ಖರ್ಚು ಸ್ವಲ್ಪ ಕಡಿಮೆ ಬರುತ್ತೆ. ಪ್ರೈವೇಟ್ ಲಿಮಿಟೆಡ್ ಆದರೆ ಸ್ವಲ್ಪ ನಿಮಗೆ ಕಂಪ್ಲೈನ್ಸಸ್ಸು, ರೂಲ್ಸು, ರೆಗ್ಯುಲೇಷನ್ಸು, ಅದರ ಖರ್ಚುಗಳು ಅವೆಲ್ಲ ಸ್ವಲ್ಪ ತುಂಬ ಎಕ್ಸ್ಟ್ರಾ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಆ ಕಂಪ್ಲೈನ್ಸ್ಗಳನ್ನ ಪ್ರಾಪರಾಗಿ, ಕೆಲವೊಂದು ಸರಿ ಏನು ಮಾಡ್ತಾರೆ ಜನ, GST ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ, GST ರಿಟರ್ನ್ಸ್ ಫೈಲ್ ಮಾಡಲ್ಲ. ಅದೇನಾಗುತ್ತೆ, ಫೈಲ್ಗಳು ರಿಟರ್ನ್ಸ್ನ ನಾವೇನು ಫೈಲ್ ಮಾಡಬೇಕಾಗಿರುತ್ತೆ ತಿಂಗಳು, ಏನೂ ವ್ಯಾಪಾರ ಆಗಿಲ್ಲ ಅಂದರೂ ಕೂಡ ಮಿನಿಮಮ್ 0 ಫೈಲಿಂಗ್ ಆದರೂ ಮಾಡಲೇಬೇಕು. ನಿಲ್ ಫೈಲ್ ಆದರೂ ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ನಾರ್ಮಲಿ ಫೈಲ್ ಮಾಡಿಲ್ಲ ಅನ್ನೋದಕ್ಕೆ ಪೆನಲ್ಟಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. GST ರಿಜಿಸ್ಟ್ರೇಷನ್ ಫ್ರೀ ಆಗಿರ್ಬೋದು, ಬಟ್ GST ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ಕಂಪ್ಲೈನ್ಸಸ್ನ ಫಾಲೋ ಮಾಡದೆ ಹೋದರೆ ಪೆನಲ್ಟಿ ಬೀಳುತ್ತೆ. ಅದೇ ಥರದಲ್ಲಿ ಪ್ರೈವೇಟ್ ಲಿಮಿಟೆಡಲ್ಲಿ ಇನ್ನೂ ಹೆಚ್ಚಿಗೆ ಮಟ್ಟಕ್ಕೆ ಖರ್ಚು ಬೀಳುತ್ತೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಈ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಥರದ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ FSSAI ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ನೀವು ಯಾವುದೇ ಲೈಸೆನ್ಸ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡ್ರೆ ಅದಕ್ಕೇನು ಕಂಪ್ಲೈನ್ಸಸ್ ಇದೆ, ಅದಕ್ಕೇನು ರಿಟರ್ನ್ ಫೈಲಿಂಗ್ ಮಾಡಬೇಕು, ಅದರದ್ದೆಲ್ಲಗಳನ್ನ, ಅದು ಖರ್ಚುಗಳನ್ನ ನೋಡಿಕೊಂಡು ಅದನ್ನೆಲ್ಲ ರಿಟರ್ನ್ಸ್ಗಳನ್ನ ಫೈಲ್ ಕರೆಕ್ಟಾಗಿ ಮಾಡಿಸ್ಕೊಳ್ಳಿ. ನಾರ್ಮಲಿ ನಿಮ್ಮ CAಗಳು ಮಾಡ್ತಾರೆ, ಇಲ್ಲದೆ ಹೋದರೆ ನಮ್ಮ ಹತ್ರ ಬನ್ನಿ, ನಾವು ಅದಕ್ಕೆ ಏನು ಬೇಕೋ ನಾವು ಅದನ್ನು ಮಾಡಿಸ್ಕೊಡ್ತೇವೆ. ಸೊ ಇಲ್ಲಿ ಸಮಸ್ಯೆಗಳು ಎಲ್ಲಾಗುತ್ತೆ, ಪೆನಲ್ಟಿಗಳು, ಫೀಸ್ಗಳು ಅದನ್ನೆಲ್ಲ ಕಟ್ಟೋ ಬದಲು ನಾರ್ಮಲಿ ಒಂದು ಪ್ರೊಪ್ರೈಟರಿ ಮಾಡಿಕೊಂಡ್ರೆ ಒಂದು 5-6 ಸಾವಿರದಲ್ಲಿ ನಿಮ್ಮ ಖರ್ಚು ಮುಗಿದೋಗುತ್ತೆ. ವರ್ಷಕ್ಕಾದರೆ ಒಂದು 18,000 ಇಡೀ ಕಂಪ್ಲೈನ್ಸಸ್ಸು 10,000ದಿಂದ 18,000 ನಡುವೆ ಎಲ್ಲ ಟೋಟಲ್ ಬಂದು ಹೋಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಅದೇ ನೀವು ಪ್ರೈವೇಟ್ ಲಿಮಿಟೆಡ್ ಆದರೆ ಒಂದು 50,000 ರೂಪಾಯಿಯಿಂದ ಹಿಡಿದು 80-1 ಲಕ್ಷದವರೆಗೂ ಮುಟ್ಟುತ್ತೆ. ಸೊ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಈಗ ನಮ್ಮ ವ್ಯಾಪಾರನೇ ಇಲ್ಲ ಸರ್, ಇಷ್ಟು ಪ್ರೈವೇಟ್ ಲಿಮಿಟೆಡ್ ಮಾಡಿಕೊಂಡು 2 ಲಕ್ಷ ನಾವು ನಮ್ಮ ಕೈಯಿಂದ ಹಾಕ್ಕೊಳ್ಳೋದು ಬೇಕಾ, ಅದನ್ನು ನೀವು ಯೋಚನೆ ಮಾಡ್ಕೊಳ್ಳಿ. ನಿಮ್ಮ ಜೇಬಲ್ ಎಷ್ಟು ದುಡ್ಡಿದೆ, ನೀವು ಎಷ್ಟು ಖರ್ಚು ಮಾಡೋಕ್ಕೆ ರೆಡಿ ಇದೆ. ಯಾಕಂದರೆ ಜನದ ಹತ್ರ ಇಮಿಡಿಯೇಟ್ಲಿ ಸ್ವಲ್ಪ ಏನೋ ದುಡ್ಡು ಇರ್ಬೋದು. ಪ್ರೈವೇಟ್ ಲಿಮಿಟೆಡ್ ಮಾಡ್ಕೊಂಡ ಮೇಲೆ ಏನಾಗ್ಬಿಡುತ್ತೆ, ಆ ದುಡ್ಡುಗಳು ಬರೀ ಕಂಪ್ಲೈನ್ಸಸ್ ಕಟ್ಟಕ್ಕೆ ಹೋಗ್ಬಿಟ್ರೆ ಮೆಟೀರಿಯಲ್ಗೆ ಏನು ಉಳಿಯಲ್ಲ. ಸೊ ಅದಕ್ಕೆ ನೀವು ನಿಮ್ಮ ಖರ್ಚುಗಳು ಏನಿದೆ, ನಿಮ್ಮ ಈಗ ನನ್ನ ಹತ್ರ ಎಷ್ಟು ದುಡ್ಡಿದೆ, ನಾನು ಏನು ಮಾಡ್ತಾ ಇದ್ದೇನೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೇನೆ ಅನ್ನೋದು ನಮ್ಮ ಕೈಲಿರುತ್ತೆ. ಸೊ ಅದೇ ರೀತಿಯಲ್ಲಿ ನೀವು ಅದನ್ನೇ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾಗೋದು ನಾರ್ಮಲಿ ನೀವು ಎಕ್ಸ್ಪೋರ್ಟ್ ಮಾಡೋದ್ರಿಂದ, ಅದು ತಿನ್ನೋ ಪದಾರ್ಥ ಇರೋದ್ರಿಂದ ನೀವು FSSAI ಸೆಂಟ್ರಲ್ ಲೈಸೆನ್ಸ್ನ ಎಕ್ಸ್ಪೋರ್ಟ್ ಬೇಕಾಗತ್ತೆ. ಸೊ ಅದಾದಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೋಡು, ಉದ್ಯಮ ಆಧಾರು, ನೀವೇನಾದರೂ ಸ್ಕೀಮ್ಗಳಲ್ಲಾದರೆ ಇಲ್ಲಿ ನಾರ್ಮಲಿ ವಿಡೋಸ್ಗಳಿಗೆ ವಿಧವೆ ಇದು ಸ್ಕೀಮ್ ಇರ್ಬೋದು, ಅಥವಾ ಹೆಣ್ಮಕ್ಳು ಕಂಪ್ನಿ ಮನೆಯಿಂದ ನಡೆಸ್ತಾ ಇರೋದು ಇರ್ಬೋದು, ಅಥವಾ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಯಾರಾದರೂ ಇದ್ದರೆ ಅವ್ರಿಗೇನಾದರೂ ಸ್ಕೀಮ್ಗಳಿದ್ದರೆ ಅದನ್ನು ನೋಡಿಕೊಂಡು ಅಲ್ಲಿ ಯಾವ ಥರದ ಕಂಪ್ನಿಗಳು ಬೇಕಾಗುತ್ತೆ, ಯಾವ ಥರದ ರಿಜಿಸ್ಟ್ರೇಷನ್ಗಳು ಬೇಕಾಗುತ್ತೆ ಅದನ್ನು ಕೇಳಿಕೊಂಡು ಅದನ್ನು ಬೇಕಂದರೆ ನೀವು ಮಾಡ್ಬೋದು. ಯಾಕಂದರೆ ಈ ಉದ್ಯೋಗ, ಈ ಉಪ್ಪಿನಕಾಯಿ, ಪಿಕ್ಕಲ್ದು, ಇದರಿಗೆಲ್ಲ ಉದ್ಯೋಗ ಹೇಗಿದೆ ಅಂತಂದರೆ ನಾರ್ಮಲಿ ಮನೆ ಹೆಣ್ಮಕ್ಳಿಗೆ ಅಥವಾ ಏನೂ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲದೆ ಇರೋರಿಗೆ ಸಪೋರ್ಟ್ ಮಾಡೋಕ್ಕೂ ಕೂಡ ಮಾಡ್ತಾರೆ. ಸೊ ಆ ವಿಷಯಕ್ಕೆ ನಾರ್ಮಲಿ ನೀವೇನಾದರೂ ಮನೆ ಹೋಮ್ ಬೇಸ್ಡ್ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡೋದಾದರೆ ನೀವು ನೋಡಿ, ಸ್ಕೀಮ್ಗಳು ಏನಾದರೂ ಇದ್ದರೆ, ನೀವು ಯಾವ ರಾಜ್ಯದಲ್ಲಿದ್ದೀರೋ ಅಥವಾ ಯಾವ ಜಿಲ್ಲೆಯಲ್ಲಿದ್ದೀರೋ ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ತೊಗೊಂಡು ಅಥವಾ ಮುಂದುವರ್ಸೋಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು. ಆ ಥರ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ದರೆ ನೀವು ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನೀವು ಯಾವ ಊರು ಏನು ಅಂತ ಹಾಕಿ, ಅದ್ರ ಬೇಕಂದರೆ ನಾವು ಅದಕ್ಕೆ ಡೀಟೇಲ್ಸ್ಗಳನ್ನ ಕೊಡ್ತೇವೆ. ಓಕೆ,
ಸೊ ಇಲ್ಲಿ ಮಿನಿಮಮ್ ಕ್ಯಾಪಿಟಲ್ ಏನು ಬೇಕಾಗುತ್ತೆ, ಒಂದು ಮೆಟೀರಿಯಲ್ಗಳದಂತೂ ನಿಮಗೆ ದುಡ್ಡು ನಿಮ್ಗೆ ಗೊತ್ತಿರುತ್ತೆ, ಎಷ್ಟು ಮೆಟೀರಿಯಲ್ಗಳನ್ನ ಪರ್ಚೇಸ್ ಮಾಡಬೇಕು, ಏನು ಮಸಾಲೆ ಖರ್ಚು, ಏನು ಮಾವಿನಕಾಯಿ ಖರ್ಚು ಅಥವಾ ಬೇರೆ ಯಾವುದೇ ತರಕಾರಿಗಳ ಖರ್ಚು ಎಷ್ಟಿದೆ ಅದನ್ನು ನೋಡ್ಕೊಳ್ಳಿ. ಅದಾದ ಮೇಲೆ ನಾರ್ಮಲಿ ಲೈಸೆನ್ಸಿಂಗು, ಪ್ಯಾಕೇಜಿಂಗು, ಕಂಪ್ಲಯನ್ಸಸ್ಸು, ವೆಬ್ಸೈಟು, ಸ್ಯಾಂಪಲ್ಲು ಮತ್ತು ಮಾರ್ಕೆಟಿಂಗ್. ನಾರ್ಮಲಿ ಇಂಟರ್ನ್ಯಾಷನಲ್ಗೆ ಹೋಗ್ಬೇಕಂದ್ರೆ ಸ್ಯಾಂಪಲಿಂಗ್ ಎಲ್ಲ ನಿಮಗೆ ಬೇಕಾಗುತ್ತೆ, ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು, ಇದೆಲ್ಲ ನಿಮಗೆ ಬಂದೋಗುತ್ತೆ. ಓಕೆ, ಇದರಲ್ಲಿ ನಿಮಗೆ ಸಮಸ್ಯೆಗಳು ಬರೋದು ಎಲ್ಲಿ, ನಾರ್ಮಲಿ ಬಾಯರ್ಸ್ಗಳು ಇವಾಗ ಪರಿಚಯ ಇರೋರು, ಗುರುತು ಪರಿಚಯ ಇರೋರು ಯಾರೋ ಫಾರಿನ್ಗೆ ಹೋಗಿದ್ದಾರೆ, ಅವ್ರಿಗೆ ಕಳಿಸ್ತಾ ಇದ್ದೇವೆ, ಅದು ಕೂಡ ಎಕ್ಸ್ಪೋರ್ಟ್ ಕ್ಯಾಟಗರಿಯಲ್ಲೇ ಬರುತ್ತೆ. ಸೊ ಪೇಮೆಂಟ್ಗಳನ್ನ ನೀವು ಹೇಗೆ ತೊಗೊಳ್ತೀರಾ, ಅಥವಾ ನೀವು ಮೆಟೀರಿಯಲ್ಗಳನ್ನ ಅಲ್ಲಿ ಕಳಿಸ್ಬಿಟ್ಟು ಇಂಡಿಯಾದಲ್ಲಿ ರೂಪಾಯಿ ತೊಗೊಂಡ್ರೆ ನಾರ್ಮಲಿ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡಲ್ಲ. ನೀವು ಫಾರಿನ್ ಕರೆನ್ಸಿಯಿಂದ ಅವ್ರು ಏನಾದರೂ USD ನೀವೇನೋ ಅಕೌಂಟಿಗೆ ಪೇಮೆಂಟ್ ಮಾಡಿದ್ರೆ ಅದು ಮಾತ್ರ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮೇನ್ ಇರೋ ಮಾರ್ಕೆಟ್ ಯಾವುದು, ನಮ್ಮ ಜನ ಎಲ್ಲಿ ಹೆಚ್ಚಿಗೆ ಇದ್ದಾರೆ, US ಕೆನಡಾದಲ್ಲಿದ್ದಾರೆ, ತುಂಬ ದೊಡ್ಡ ಪಾಪ್ಯುಲೇಷನ್ಸ್ ಇದೆ, ಅದರಲ್ಲಿ ಒಳ್ಳೆ ಮಾರ್ಕೆಟ್ ಕೂಡ ಇದೆ. ಇವಾಗ ಹಾಗೆ ನೋಡಿದರೆ ಬೇರೆ ಕಡೆನೂ ಇದ್ದಾರೆ ಜನ, ಬಟ್ ಆದರೆ ಅವ್ರ ಹತ್ರ ಎಷ್ಟು ಗಳಿಕೆ ಇದೆ, ಎಷ್ಟು ದುಡ್ಡಿದೆ, ಅದರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅದರ ಮೇಲೆ ಇನ್ನೊಂದು ಏನಂತಂದರೆ, ಇವಾಗ ಬಾಯರ್ಸ್ಗಳು ಇವಾಗ ಇಲ್ಲಿಂದ ಹೋಗಿರ್ತಾರೆ, ಇವಾಗ ನಾವಾದರೂ ಆಚೆ ಹೋದಾಗ ಒಂದು ವಾರದವರೆಗೂ ಅಲ್ಲಿ ಏನು ಸಿಗುತ್ತೆ, ಅಲ್ಲಿದೇನು ಫುಡ್ಡು, ಅಲ್ಲಿದೇನು ಫೇಮಸ್ಸು, ಅದು ಇದು ಎಲ್ಲ ಹಾಳು ಮೂಳು ಎಲ್ಲ ತಿಂತೇವೆ. ಅದಾದಮೇಲೆ 4ರಿಂದ 5ನೇ ದಿನಕ್ಕೆ ಮತ್ತೆ ಯಾವುದಾದ್ರು ಇಂಡಿಯನ್ ರೆಸ್ಟೋರೆಂಟ್ ಇದೆಯಾ ಅಂತ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲೂ ಕೂಡ ಯಾವುದಾದ್ರೂ ನಮ್ಮ ಕಡೆ ಇರೋವಂಥ ಹೋಟೆಲ್ಗಳು ಯಾವುದಾದ್ರು ಸಿಕ್ಕರೆ ಅದರ ಅದೃಷ್ಟನೇ ಬೇರೆ. ಬಟ್ ನಾರ್ಮಲಿ ಒಂದು ಫುಡ್ಡಿಗಾಗಲಿ ಇದಕ್ಕಾಗಲಿ ಒಂದು ಟೈಮ್ವರೆಗೂ ಅಷ್ಟೇ ನಾವು ಬೇರೆ ಅವ್ರದ್ದು ಅದು ಇದು ತಿನ್ಬೋದು ಅಷ್ಟೇ. ಅದಾದಮೇಲೆ ತಿರ್ಗಿ ನಾವು ಮತ್ತೆ ಮುದ್ದೆಗೆ ಬರ್ತೇವೆ. ಸೊ ಅದನ್ನು ನೀವು ನೋಡ್ಕೊಳ್ಳಿ, ನೀವು ಏನು ಕ್ಯಾಲ್ಕುಲೇಷನ್ಸ್ ಇದೆ, ನಿಮ್ಮ ಏನು ಪ್ಲ್ಯಾನ್ ಇದೆ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ಆದರೆ ಇದರಲ್ಲಿ ಏನೋ ಕ್ಲೀನ್ ಲೇಬಲು, ಪ್ರೋಬಯೋಟಿಕ್ಕು, ಇದೆಲ್ಲ ಹೆಲ್ತ್ ಬೆನಿಫಿಟ್ಸು ಇದೆ. ಉಪ್ಪಿನಕಾಯಿಗೇನೋ ಅದೇನು ಕೆಟ್ಟದಲ್ಲ. ಸೊ ಕೆಟ್ಟದಾಗಿದ್ದರೆ ನಾರ್ಮಲಿ ರಿಸ್ಟ್ರಿಕ್ಷನ್ಸ್ ಕ್ಯಾಟಗರಿಯಲ್ಲಿ ಬರ್ತಾ ಇತ್ತು, ಅಥವಾ ಏನೋ ಸ್ವಲ್ಪ ಟ್ಯಾಕ್ಸಸ್ ಹೆಚ್ಚಿಗೆ ಆಗ್ತು. ಬಟ್ ಉಪ್ಪಿನಕಾಯಿ ಎಲ್ಲ ಒಂಥರ ಹೆಲ್ತಿ ಇರೋದ್ರಿಂದ ಸೊ ನಿಮಗೆ ತುಂಬ ಒಳ್ಳೆಯದು. ಸೊ ಅದನ್ನು ಕೂಡ ನೀವು ಪ್ರಮೋಟ್ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇಲ್ಲಿ ಏನಂತಂದರೆ, ಉಪ್ಪಿನಕಾಯಿಗೆ ಒಂದು ಕತೆ ಇದ್ದರೆ ಯಾವಾಗಲೂ ಒಳ್ಳೆಯದು. ಸೊ ರೆಸಿಪಿ ಯಾರ್ದು, ಏನು ಅಥೆಂಟಿಕ್ ಇದೆ. ಇವಾಗ ನಮ್ಮಲ್ಲಿ ಈ ಮಾವಿನಕಾಯಿ ಉಪ್ಪಿನಕಾಯಿಗಳನ್ನೆಲ್ಲ ನಾರ್ಮಲಿ ಟ್ರೆಡಿಷ್ನಲಿ ಮಾಡ್ತಾರೆ. ಈ ಫ್ಯಾಕ್ಟ್ರೀಸ್ಗಳೆಲ್ಲ ಮಾಸಲ್ಲಿ ಮಾಡ್ತಾರೆ, ಅವ್ರದ್ದೇನು ರೆಸಿಪೀಸು ಒಂದು ಫಾಲೋ ಮಾಡ್ತಾರೆ, ಅದು ಮುಗಿದೋಗುತ್ತೆ. ಬಟ್ ನಾರ್ಮಲಿ ಕುಟ್ಟಿ ಮಾಡೋದು, ಈ ಮಸಾಲೆಗಳನ್ನ ಕೊಟ್ಕೊಳ್ಳೋದು, ಹೋಮ್ ಬೇಸ್ಡ್ ಮಾಡೋದು, ಪ್ರತಿಯೊಂದನ್ನು ನಾವು ಹ್ಯಾಂಡ್ಮೇಡ್ ಮಾಡೋದು, ಅದರಲ್ಲೆಲ್ಲ ಇರೋ ವ್ಯಾಲ್ಯೂನೇ ಬೇರೆ ಇರುತ್ತೆ, ಆ ಟೇಸ್ಟೇ ಬೇರೆ ಇರುತ್ತೆ. ಸೊ ಆ ಥರ ನೋಡಿಕೊಂಡು ನೀವೇನಾದರೂ ಕತೆ ಹೇಳಿಕೊಂಡು ನಿಮ್ಮ ಪ್ರಾಡಕ್ಟ್ ಏನು, ಅದು ಏನು ಬೇರೆ ಇದೆ ಅದನ್ನೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ಸ್ವಲ್ಪ ನಿಮ್ಮ ಮಾರ್ಕೆಟಿಂಗ್ಗಳು ಚೆನ್ನಾಗಾಗತ್ತೆ. ಸೊ ಅದಕ್ಕೆ ನೀವು ಏನು ಮಾಡ್ಬೋದು, 1-2 ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಏನಿದೆ, ಎಸ್ಪೆಷಲಿ ಮ್ಯಾಂಗೋ ಪ್ರಾಡಕ್ಟ್, ಸ್ಪೈಸಿ ಮ್ಯಾಂಗೋಸ್ ಇರ್ಬೋದು, ಆಯಿಲ್ಲೆಸ್ ಮ್ಯಾಂಗೋ ಇರ್ಬೋದು. ನಾರ್ಮಲಿ ಹೆಲ್ತ್ ಕನ್ಸರ್ನ್ ಇರೋದ್ರಿಂದ ಆಯಿಲ್ಲೆಸ್ ಕೇಳ್ತಾರೆ, ಬಟ್ ನಾರ್ಮಲಿ ಉಪ್ಪಿನಕಾಯಿ ಟೇಸ್ಟಿಗೆ ಅಂತ ಇದ್ದಾಗ ಸೊ ನಾರ್ಮಲಿ ಅದನ್ನು ಯಾರು ಕೇಳಕ್ಕೆ ಹೋಗಲ್ಲ. ಬಟ್ ಆದರೆ ಒಂದು ಏನಂತಂದರೆ, ನೀವು ಮಾರಬೇಕಾದಾಗ ದಯಮಾಡಿ ನೋಡ್ಕೊಳ್ಳಿ ಯಾರಿಗೆ ಏನು ಮಾರ್ತಾ ಇದ್ದೀರಾ, ಅಥವಾ ನಿಮ್ಮ ಊರಿಂದ ಏನು ಪಾಪ್ಯುಲರ್ ಇದೆ ಅದನ್ನು ಟ್ರೈ ಮಾಡಿ. ಎಲ್ಲೋ ಮ್ಯಾಂಗೋ ಫೇಮಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಮ್ಯಾಂಗೋ ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಊರಲ್ಲಿ ಏನಿದೆ ನೋಡ್ಕೊಳ್ಳಿ. ನಮ್ಮಲ್ಲಿ ಮೆಣಸಿನ್ಕಾಯಿ ಉಪ್ಪಿನಕಾಯಿನೂ ಚೆನ್ನಾಗಿ ಸಿಗುತ್ತೆ, ಈರುಳ್ಳಿ ಉಪ್ಪಿನಕಾಯಿ ಸಿಗುತ್ತೆ, ಬೇರಿನ ಉಪ್ಪಿನಕಾಯಿ ಸಿಗುತ್ತೆ, ತುಂಬ ವೆರೈಟೀಸ್ ಇದೆ. ನೋಡ್ಕೊಳ್ಳಿ ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ಏನು ಕತೆ ಹೇಗೆ ಅಂತ ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ಬ್ಯಾಂಬೂದಿಂದ ಹಿಡಿದು ಎಲ್ಲ ತರಕಾರಿಗಳದ್ದು ಉಪ್ಪಿನಕಾಯಿ ಬರುತ್ತೆ. ಆದರೆ ನಿಮ್ಮ ಊರಲ್ಲಿ ನೀವು ಯಾವ ಥರದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು, ನೀವು ಯಾವ ಥರದನ್ನು ಬೆನಿಫಿಟ್ ತೊಗೊಳ್ಬೋದು ಅನ್ನೋದನ್ನು ನೀವು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ಯಾಕೇಜಿಂಗ್ ಬಂದು ಒಂದು 1/4 kg, ಅರ್ಧ kg, 1 kg ಈ ಥರ ಎಲ್ಲ ಜಾರು ಬರುತ್ತೆ, ಪ್ಲಸ್ ಪ್ಲಾಸ್ಟಿಕ್ ಬಾಟಲ್ಸು ಬರುತ್ತೆ. ಪ್ಲಾಸ್ಟಿಕ್ ಜಾರ್ಗಳನ್ನ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು. ಇವಾಗ ನಾರ್ಮಲಿ ಗ್ಲಾಸ್ ಜಾರ್ಸ್ಗಳಾದರೆ ಒಳ್ಳೆಯದು, ಒಳ್ಳೆ ಫುಡ್ ಗ್ರೇಡ್ ಇರುತ್ತೆ. ಬಟ್ ಆದರೆ ಟ್ರಾನ್ಸ್ಪೋರ್ಟೇಷನಲ್ಲಿ ಗ್ಲಾಸ್ಗಳು ಸ್ವಲ್ಪ ಒಡೆದ್ರೆ, ಉಪ್ಪಿನಕಾಯಲ್ಲಿ ಕಾಜಿನ ಪೀಸ್ಗಳು ಹೋಯಿತು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಮೇ ಬಿ ನಿಮ್ಮ ಬಾಯರ್ ತಪ್ಪಾಗಿ ತಿಳ್ಕೊಬೋದು, ಬೇಜಾರಾಗ್ಬೋದು. ಸೊ ಅದರ ಬದಲು ನೀವೇನು ಪೆಪ್ ಜಾರ್ಸ್ ಆದರೆ ನಾರ್ಮಲಿ ಅವರಿಗಾದರೆ ಇದು ಟ್ರಾನ್ಸ್ಪೋರ್ಟೇಷನ್ಗೆ ಮಾತ್ರ ಕಳಿಸಿರೋದು, ನೀವು ಅದಾದಮೇಲೆ ಗ್ಲಾಸಿಗೆ ಕಂಟೈನರ್ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಒಳ್ಳೆಯದು. ಅದರಲ್ಲೂ ಕೂಡ ಗೈಡೆನ್ಸ್ ಕೊಡ್ಬೋದು, ಜಾರಿಗೆ ಹೇಗೆ ಶಿಫ್ಟ್ ಮಾಡಬೇಕು, ಮಾಯ್ಶ್ಚರ್ ಇರಬಾರ್ದು, ಇರಬಾರ್ದು, ನೀರು ಹತ್ತಬಾರ್ದು, ಇದೆಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಪ್ರಾಪರಾಗಿ ಗೈಡೆನ್ಸ್ ಕೊಟ್ಟು ಮಾಡಿಸಿದ್ರೆ ನಾರ್ಮಲಿ ಅವರು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮಗೆ ಬಿಸ್ನೆಸ್ಗಳು ಸಿಗುತ್ತೆ. ಸೊ ಇಲ್ಲಿ ನಾರ್ಮಲಿ ನಿಮಗೆ ಪ್ಯಾಕೇಜಿಂಗ್ಗಳಿಗೆ ಬೇಕಾಗೋದೇನೋ ಸೀಲಿಂಗ್ ಬೇಕಾಗತ್ತೆ, ಇಲ್ಲ ನಿಮ್ಮ ಓಪನ್ ಜಾರ್ಗಳು. ಎಲ್ಲೋ ನಾವು ಈ ಚಿಕ್ಕವರಿದ್ದಾಗ ನಾರ್ಮಲಿ ಪ್ಲಾಸ್ಟಿಕ್ ಬಾಟ್ಲು, ಗ್ಲಾಸ್ ಬಾಟ್ಲಲ್ಲಿ ಏನೇನೋ ಸ್ವೀಟ್ಸ್ಗಳನ್ನ ಹಾಕಿಡ್ತಾಯಿದ್ರು. ಸೊ ಆ ಥರ ಸ್ವೀಟ್ಸ್ಗಳು ಜಾರ್ಗಳನ್ನ ನಾವೇನೋ ಕಳ್ಸೋಕ್ಕೆ ಹೋದರೆ ನಾರ್ಮಲಿ ಅದು ಚೆಲ್ಬಿಡುತ್ತೆ, ಲೀಕ್ ಆಗುತ್ತೆ. ಸೊ ಆಯಿಲ್ ಆಚೆ ಬರುತ್ತೆ. ಸೊ ಎಣ್ಣೆಗಳೆಲ್ಲ ಹತ್ಕೊಂಡು ಮತ್ತೆ ಪ್ಯಾಕೇಜಿಂಗ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾರ್ಮಲಿ ಇವಾಗಿನ ಟೈಮಲ್ಲಿ ಎಲ್ಲದಕ್ಕೂ ಪ್ರಾಪರ್ ಸೀಲಿಂಗು, ಪ್ಯಾಕೇಜಿಂಗು, ಪ್ರೂಫಿಂಗ್ ಎಲ್ಲ ಬರುತ್ತೆ. ಸೊ ಎಲ್ಲೂ ಕೂಡ ಏನೋ ಥರದ ಸ್ಮೆಲ್ ಆಗಲಿ ಇದಾಗಲಿ ಕ್ಯಾಚ್ ಆಗಲ್ಲ. ಸೊ ಅದು ಒಂಥರ ಒಳ್ಳೆಯದು,
ಪ್ಲಸ್ ನಿಮಗೆ ರೆಪ್ಯುಟೇಷನ್ ಕೂಡ ಇರುತ್ತೆ. ಅದನ್ನು ನೋಡಿಕೊಂಡು ಪ್ರಾಪರಾಗಿ ಪ್ಯಾಕೇಜಿಂಗ್ ಮಾಡ್ಕೊಳ್ಳಿ. ಸೊ ಯಾವ ಬಾಕ್ಸಲ್ಲಿ ಕಳಿಸ್ತಾ ಇದ್ದೀರಾ, ಹೇಗೆ ಕಳಿಸ್ತಾ ಇದ್ದೀರಾ. ನಾರ್ಮಲಿ ಇದಾದರೆ ನೀವು ಫೆಡೆಕ್ಸು DHL ನೋಡ್ಕೋಬೋದು. ಯಾಕೆಂದರೆ ಇಷ್ಟು ಚಿಕ್ಕ ಮಟ್ಟಕ್ಕೆ ಆಪ್ರೇಷನ್ ಆದರೆ ನಾವು ಕೂಡ ಮಾಡಲ್ಲ. ಸೊ ನೀವು ಫೆಡೆಕ್ಸು DHL ಕೊರಿಯರ್ಗಳನ್ನ ಡೈರೆಕ್ಟ್ಲಿ ಮಾಡ್ಕೋಬೋದು. ಬಟ್ ಯಾರು ಬೇಕಂತ ಹೇಳ್ತಾರೆ ಅವ್ರು ನಾರ್ಮಲಿ ಅದಕ್ಕೆ ಪೇ ಮಾಡ್ತಾರೆ. ಸೊ ಸಮಸ್ಯೆ ಇಲ್ಲ, ನೀವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ನೀವು ನಡೆಸ್ಬೋದು. ಸೊ ಇದರ ನೆಕ್ಸ್ಟ್ ಇರೋದು ಏನಂತಂದರೆ HS ಕೋಡ್ ಅಂಡರ್, ಇದು HS ಕೋಡ್ ಅಂಡರ್ ಬರುತ್ತೆ. ಬೇರೆ ಡಾಕ್ಯುಮೆಂಟೇಷನ್ಸ್ ಎಲ್ಲ ನಾರ್ಮಲ್ ಆಗಿರುತ್ತೆ. ಸೊ ಇಂಡಿಯಾದಿಂದ ನಾವು ಕಳಿಸ್ಬೇಕಾದಾಗ ನಾವು ಆಲ್ರೆಡಿ ಹೇಳಿದೆ FSSAI ಬೇಕಾಗುತ್ತೆ, IEC ಬೇಕಾಗುತ್ತೆ, ಫುಡ್ ಸೇಫ್ಟಿದು ನಾರ್ಮ್ಸ್ಗಳು ಫಾಲೋ ಮಾಡಬೇಕಾಗತ್ತೆ. ಅದಾದಮೇಲೆ USA ನಾವು ಏನಾದರೂ ಕಳಿಸೋದಾದರೆ FDA ರಿಜಿಸ್ಟ್ರೇಷನ್ ಬೇಕಾಗುತ್ತೆ. ಅಲ್ಲಿ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡೋದು ಅಥವಾ ಅಲ್ಲಿ ಕಂಪ್ಲೈನ್ಸಸ್ ಲೇಬಲಿಂಗ್ ಏನಿದೆ ಅದನ್ನು ನೋಡ್ಕೊಳ್ಳೋದು. ಕೆನಡಾದಲ್ಲಾದರೆ ಇಂಗ್ಲೀಷ್ ಮತ್ತು ಫ್ರೆಂಚ್ ಲೇಬಲ್ಸ್ಗಳು ಬೇಕಾಗತ್ತೆ. ಅಲ್ಲಿ ರೂಲ್ಸ್ ಏನಿದೆ ನೋಡ್ಕೋಬೇಕು. UK ಕಳಿಸೋದಾದರೆ ನೀವು ಯಾವ ದೇಶ ಕಳಿಸ್ಬೇಕಂತ ಅಂದ್ಕೊಳ್ತಿರೋ ಆ ದೇಶಗಳದ್ದು ಬೇರೆ ಬೇರೆ ರೂಲ್ಸ್ಗಳಿರುತ್ತೆ. ಇಂಡಿಯಾದಿಂದ ಕಳಿಸೋದಾದರೆ ಎಲ್ಲ ಸೇಮ್ ರೂಲ್ಸ್ಗಳೇ, ಬಟ್ ಅಲ್ಲಿ ಆಚೆ ಕಳಿಸುವಾಗ ಈ ರೂಲ್ಸ್ಗಳು ಏನಾಗುತ್ತೆ ಹೇಗೆ ಅಂತ ನೋಡಬೇಕಾಗತ್ತೆ. UAEಗಾದರೆ ಅರೇಬ್ ಮತ್ತು ಇಂಗ್ಲೀಷ್ ಲೇಬಲಿಂಗ್ ಬೇಕಾಗುತ್ತೆ. ಎಕ್ಸ್ಪೈರಿ ಮತ್ತು ಏನಾದರೂ ಇದರ ಡೇಟ್ಗಳನ್ನೆಲ್ಲ ಪ್ರಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಕಳಿಸ್ಬೇಕು. ಸರ್ ನಮ್ಮದು ಉಪ್ಪಿನಕಾಯಿಗಳು ಎಕ್ಸ್ಪೈರ್ ಆಗಲ್ಲ ಅಂತ ನಾವು ಹೇಳ್ತೇವೆ, ಬಟ್ ನಾರ್ಮಲಿ ಏನು ಅಂತಂದರೆ ಯಾವುದೇ ವಿಷಯ ನಾವು ಮಾಡಿದ್ಮೇಲೆ ಅದೆಲ್ಲ ಎಕ್ಸ್ಪೈರಿ ಇದ್ದೇ ಇರುತ್ತೆ. ಅದಕ್ಕೆ ಅಟ್ಲೀಸ್ಟ್ ನಾವು ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ನೀವು ಬಾರ್ ಕೋಡ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, ಪ್ಲಸ್ ಬೇರೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದು, ಲೇಬಲ್ಗಳನ್ನ ಕರೆಕ್ಟಾಗಿ ಮಾಡಿಸೋದು, ನ್ಯೂಟ್ರಿಷನಲ್ ವ್ಯಾಲ್ಯೂ ಬರ್ಸ್ಕೊಳ್ಳೋದು, ಇಂಗ್ರೀಡಿಯೆಂಟ್ನ ಚೆಕ್ ಮಾಡಿಸೋದು, ಇದನ್ನೆಲ್ಲವೂ ಪ್ರತಿಯೊಂದು ಅವ್ರು ಚೆಕ್ ಮಾಡಿ ನಿಮ್ಮೊಂದು ಲೇಬಲ್ ಕೊಡ್ತಾರೆ. ಆ ಲೇಬಲ್ಗಳನ್ನ ಪ್ರತಿ ಪ್ಯಾಕೆಟ್ ಮೇಲೆ ಸ್ಟಿಕ್ ಮಾಡಬೇಕು. ಆವಾಗ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸುಮ್ಮನೆ ಇವಾಗೇನೋ ಜಾರಲ್ಲಿ ತುಂಬಿದ್ವಿ, ಯಾರೋ ಕೇಳಿದರು ಮಾಡಿಕೊಟ್ವಿ, ಆ ಥರ ನಾರ್ಮಲಿ ಎಕ್ಸ್ಪೋರ್ಟಿಗೆ ನಡೆಯಲ್ಲ. ನೀವು ಮನೆ ಮಟ್ಟಕ್ಕೆ ನೀವು ಬೇಕಂದರೆ ವ್ಯಾಪಾರ ಮಾಡ್ಕೋಬೋದು, ಬಟ್ ಅದರ ಆಚೆ ಕಳಿಸುವಾಗ ನಾರ್ಮಲಿ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಅದರ ಅನುಕೂಲವಾಗಿ ಫಾಲೋ ಮಾಡ್ಕೊಳ್ಳಿ. ಸೊ ಸೋರ್ಸಿಂಗು, ಟೆಸ್ಟಿಂಗು, ಲಾಜಿಸ್ಟಿಕ್ಸ್ ಏನಿದೆ, ನಾರ್ಮಲಿ ಏನಂತಂದರೆ ಎಲ್ಲಿ ನಿಮಗೆ ಮಾವಿನಕಾಯಿಗಳು ಸಿಗುತ್ತೆ, ಎಲ್ಲಿ ಬೇರೆ ನೀವು ತರಕಾರಿಗಳನ್ನ ತೊಗೊಂಡು ಮಾಡ್ಬೇಕು ಅಂದ್ಕೊಂಡಿದ್ರೆ ಕ್ಯಾರೆಟ್ದು ಬರುತ್ತೆ, ಮಶ್ರೂಮ್ದು ಬರುತ್ತೆ, ಎಲ್ಲ ನೀವು ಯಾವ್ದು ಅಂತೀರ ಅದರದ್ದು ಉಪ್ಪಿನಕಾಯಿಗಳು ಇವಾಗ ಸಿಗುತ್ತೆ. ಸೊ ಆ ಉಪ್ಪಿನಕಾಯಿಗಳನ್ನ ನೀವು ಎಲ್ಲಿಂದ ತೊಗೊಳ್ತೀರಾ, ಯಾವಾಗ ತೊಗೊಳ್ತೀರಾ, ಅದರ ಕ್ವಾಲಿಟಿಗಳೇನು, ಕ್ವಾಂಟಿಟಿಗಳೇನು, ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ನೀವೇನಾದರೂ ಸ್ವಲ್ಪ ಮುಂಚೆನೇ ಮಾತಾಡಿಕೊಂಡು ಅದನ್ನು ಪ್ರಾಪರಾಗಿ ಮಾಡ್ಕೊಂಡಿದ್ರೆ ಒಳ್ಳೆಯದು. ಸೊ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವಾಗ ಮಾವಿನಕಾಯಿಗಳು ಬರುತ್ತೆ, ಸೀಸನ್ನಿಗೆ ಬೇಕಾ ಅಥವಾ ಆಫ್ ಸೀಸನಿಗೆ ಮಾಡ್ತೀರಾ, ಅಥವಾ ಎಷ್ಟು ದಿನ ಮಾಡಿಟ್ಟಿರ್ತೀರಾ, ಅಥವಾ ಆರ್ಡ್ರ್ ಬಂದ ಮೇಲೆ ಏನು ಮಾಡಿಕೊಡ್ತೀರಾ, ಅದು ಎಲ್ಲ ಏನಿದೆ ನಿಮ್ಮ ಬಿಸ್ನೆಸ್ ಸ್ಟ್ರಾಟಜಿ ಏನಿದೆ ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಯಾವ ಗ್ರೇಡ್ ಸಿಗುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ. ಯಾಕೆಂದರೆ ಮಾವಿನಕಾಯಿಗಳು ಸೀಸನಲ್ಲಿ ಬರುತ್ತೆ, ಸೊ ಯಾವಾಗಲೂ ಕೂಡ ಸಿಗಲ್ಲ. ಆದರೆ ನೀವು ಏನಾದರೂ ಯಾವಾಗಲೂ ನಾನು ತಿನ್ನಬೇಕು ಅನ್ನೋದಾದರೆ ನೀವು ಮಾವಿನಕಾಯಿ ಉಪ್ಪಿನಕಾಯಿ ಬಿಟ್ಟರೆ ಬೇರೆ ಆಪ್ಷನ್ಗಳು ಇರಲ್ಲ. ಇವಾಗಿನ ಟೈಮಲ್ಲಿ ಎಲ್ಲ ನೈಟ್ರೋಜನು ಅದು ಇದು ಹೋಲ್ಡ್ ಮಾಡಿ ಮೆಚ್ಯೂರಿಟಿ ಕೊಟ್ಟು ಅದು ಇದನ್ನು ಮಾಡ್ತಾರೆ, ಬಟ್ ಎಲ್ಲ ಆಲ್ಟ್ರೇಟೆಡು. ಸೊ ಅದು ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಅದು ಗೊತ್ತಾಗಲ್ಲ ಇವಾಗಲೇ. ಸೊ ಆ ಸಮಸ್ಯೆಗಳಿರುತ್ತೆ. ಸೊ ಅದಕ್ಕೆ ನೀವು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಇದರ ಲ್ಯಾಬ್ ಟೆಸ್ಟಿಂಗ್ ಮಾಡಿಕೊಂಡು ಅದರ ನ್ಯೂಟ್ರಿಷನಲ್ ವ್ಯಾಲ್ಯೂ, ಸೇಫ್ಟಿ ಇದೆಯಾ ಇಲ್ವಾ, ಶೆಲ್ಫ್ ಲೈಫ್ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ನೀವು ಯಾವಾಗ ಪ್ಯಾಕ್ ಮಾಡ್ತೀರೋ ಆ ಶೆಲ್ಫ್ ಲೈಫ್ನ ಅದರ ಮೇಲೆ ಪ್ರಿಂಟ್ ಮಾಡಿಸೋದು, ನ್ಯೂಟ್ರಿಷನಲ್ ವ್ಯಾಲ್ಯೂ ಪ್ರಿಂಟ್ ಮಾಡಿಸೋದು, ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಪ್ರಿಂಟ್ ಮಾಡಿಸೋದು, ಎಲ್ಲ ಮಾಡ್ಕೊಂಡು ಒಂದು ಲೇಬಲ್ನ ರೆಡಿ ಮಾಡ್ಕೊಳ್ತೀರಾ. ನಾರ್ಮಲಿ ಏರ್ ಶಿಪ್ಮೆಂಟು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ತುಟ್ಟಿ ಅಂತ ಹೇಳ್ತೇವೆ. ಆದರೆ ಇವಾಗ ಸುಮ್ಮನೆ ಒಂದು ಜಾರ್ಗಳಿಗೆ 2 kg ಜಾರ್ಗಳನ್ನ ತೊಗೊಂಡು ಹೋಗ್ಬಿಟ್ಟು ನಾನು ಶಿಪ್ಪಲ್ಲಿ ಹಾಕೋಕ್ಕೂ ಆಗಲ್ಲ. ಯಾಕೆಂದರೆ 40-50 ದಿನ ಬೇಕಾಗುತ್ತೆ ಮುಟ್ಟಕ್ಕೆ. ಸೊ ಅದ್ರ ಬದಲು ನಾನೇನು ಮಾಡ್ತೇನೆ, ಏರ್ ಶಿಪ್ಮೆಂಟಿಗೆ ಕಳಿಸ್ತೇನೆ. ಸ್ವಲ್ಪ ಕಾಸ್ಟ್ ಆದರೂ ಚಿಂತೆ ಇಲ್ಲ, ನಾರ್ಮಲಿ ಅದು ಕ್ಲೈಂಟ್ ಬೇರ್ ಮಾಡ್ತಾರೆ. ಇವಾಗ ಕ್ಲೈಂಟ್ ದುಡ್ಡು ಕೊಡ್ತಾ ಇದ್ದಾನೆ ಅಂದರೆ ನಮ್ಮ ಜೇಬಿಂದ ಏನು ಹೋಗ್ತಾ ಇದೆ. ಕ್ಲೈಂಟು ಲಾಜಿಸ್ಟಿಕ್ಕು ದುಡ್ಡು ಕೊಡ್ತಾನೆ, ಮೆಟೀರಿಯಲ್ಲು ದುಡ್ಡು ಕೊಡ್ತಾನೆ, ನಮ್ಮ ಲಾಭನೂ ಕೊಡ್ತಾ ಇದ್ದಾನೆ. ಸೊ ಏನಿದೆ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಲ್ಕಲ್ಲಿ ಯಾವುದೋ ದೊಡ್ಡ ಕಂಪ್ನಿಗಳಿಗೆ, ಹೋಟೆಲ್ಗಳಿಗೆ, ಇವಾಗ ನಾವು ಪರಿಚಯ ಇರೋರು ಯಾರೋ ಒಬ್ಬರು ಹೋಗಿ ಇಂಡೋನೇಷ್ಯಾದಲ್ಲಿ ಇದು ಹೋಟೆಲ್ ತೆಗೆದ್ರು, ಅಥವಾ ಏನೋ ಒಂದು ಫ್ಯಾಕ್ಟ್ರಿ ತೆಗೆದ್ರು, ಅಲ್ಲೆಲ್ಲ ಊಟಕ್ಕೆ ಕೊಡ್ತಾ ಇದ್ದಾರೆ, ಅಲ್ಲೆಲ್ಲ ಬೇಕಾಗತ್ತೆ. ಸೊ ಆಯಿತು, ಹಾಗಿದ್ರೆ ಬಲ್ಕಲ್ಲಿ ಕಳಿಸೋದಾದರೆ ನೀವು ನಾರ್ಮಲಿ ಡ್ರಮ್ಮು, ಬ್ಯಾರಿಯಲ್ ಇರುತ್ತೆ ಅದರಲ್ಲಿ ಕಳಿಸ್ಬೋದು. ಇಲ್ಲಾಂದರೆ ದೊಡ್ಡ ದೊಡ್ಡ ಜಾರ್ಗಳು 5-5 kg 10 kg ಜಾರ್ಗಳು ಬರುತ್ತೆ, ಅದನ್ನು ಕೂಡ ಕಳಿಸ್ಕೋಬೋದು. ಪ್ಯಾಕೆಟ್ಸಲ್ಲೂ ಕಳಿಸ್ತಾರೆ, ಬಟ್ ನಾರ್ಮಲಿ ಪ್ಯಾಕೇಜ್ ಒಡೆದೋಗುವಂಥ ಚಾನ್ಸಸ್ಗಳು ಇರುತ್ತೆ. ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮಾಡಿ. ಸೊ ಇಲ್ಲಿ ಎಲ್ಲ ಎಕ್ಸ್ಪೆಂಡಿಚರ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಬಾಯರಿಗೆ ತಿಳಿಸಿ, ಅದೆಲ್ಲ ಕೂಡ ಬಾಯರ್ಗಳು ನಾರ್ಮಲಿ ಅದನ್ನು ಪೇ ಮಾಡ್ತಾರೆ. ಸೊ ಇಲ್ಲಿ ನೀವು ಮಾರೋದು ಹೇಗೆ, ಫಸ್ಟ್ ನೀವು ವೆಬ್ಸೈಟ್ಗಳ ಬಗ್ಗೆ ನೋಡಿ. ಡಿಜಿಟಲ್ ಆದರೆ ಇವತ್ತಿನ ಟೈಮಲ್ಲಿ ನನಗೆ ಗುರುತು ಪರಿಚಯ ಇರೋರಿಗಂತೂ ನಾನು ಹೇಳ್ತೇನೆ, ಬಟ್ ಹೊರತಾಗಿ ನನಗೆ ಗುರುತು ಇಲ್ಲದೆ ಇರೋರು ನಮ್ಮ ಹತ್ರ ತೊಗೊಳ್ಬೇಕು ಅಥವಾ ಇದರ ಬಗ್ಗೆ ನೋಡಬೇಕು ಅನ್ನೋದಾದರೆ ಸ್ವಲ್ಪ ಸಮಸ್ಯೆಗಳಾಗತ್ತೆ. ಅದಕ್ಕೆ ನಾನು ಹೇಳೋದೇನು, ನೀವು ಫಸ್ಟ್ ಆಗಲಿ ನಿಮ್ಮ ವೆಬ್ಸೈಟ್ ಆಗಿರ್ಬೋದು, ಮೇ ಬಿ ಕಾಮರ್ಸ್ ಇಲ್ಲ ಅಂದರೂ ಕೂಡ ಒಂದು ಬೇಸಿಕ್ ವರ್ಡ್ಪ್ರೆಸ್ ವೆಬ್ಸೈಟ್ ಆದರೂ ಮಾಡಿಸ್ಕೊಳ್ಳಿ. ಶಾಪಿಫೈ ಇರ್ಬೋದು, ಕಾಮರ್ಸ್ ಇರ್ಬೋದು, ಇನ್ಸ್ಟಾಗ್ರಾಮ್ ಪೇಜು, ಫೇಸ್ಬುಕ್ ಪೇಜು, ಇವೆಲ್ಲ ಮಾರ್ಕೆಟಿಂಗ್ಗಳಿಗೆ ಬೇಕಾಗುತ್ತೆ. ಒಂದು ವೇಳೆ ನಿಮಗೆ ಕಾನ್ಫಿಡೆನ್ಸ್ ಇದೆ, ಸರ್ ನನ್ನ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿದರೆ ಜನ ತೊಗೊಳ್ತಾರೆ, ಮಾರ್ಕೆಟಿಂಗ್ ಕೂಡ ಚೆನ್ನಾಗಿ ಮಾಡ್ತಾನೆ,
ಯಾಕೆಂದರೆ ಇವತ್ತಿನ ಟೈಮಲ್ಲಿ ನೀವು ಎಷ್ಟೇ ಚೆನ್ನಾಗಿ ಮಾಡ್ತಾ ಇರ್ಬೋದು, ಬಟ್ ಎಂಡ್ ಆಫ್ ದ ಡೇ ಜನಕ್ಕೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ಅಂದರೆ ಜನಕ್ಕೆ ಗೊತ್ತಾಗೋದು ಓವರ್ ದ ಮಾರ್ಕೆಟಿಂಗ್ ಅಷ್ಟೇ, ಇಲ್ಲಾಂದರೆ ಬೇರೆ ಆಪ್ಷನೇ ಇಲ್ಲ. ಇವಾಗಲೂ ಕೂಡ ಕಂಪ್ನೀಸ್ಗಳು ನೀವು Amazon.comಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. Amazon.in ಇಂಡಿಯಾದಿದೆ, Amazon.com US ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನಾರ್ಮಲಿ ಆಚೆ ಇಂಡಿಯನ್ ಬ್ರ್ಯಾಂಡ್ಗಳೆಲ್ಲ ಕಾಣುತ್ತೆ. ಅವ್ರು ಮಾರ್ಕೆಟಿಂಗ್ ಮಾಡಿಕೊಂಡು ಸ್ಪಾನ್ಸರ್ಶಿಪ್ ಮಾಡಿಕೊಂಡು ಮಾಡ್ತಾ ಇರ್ತಾರೆ. ನೀವು ಕೂಡ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿ. ಸೊ ಅದಕ್ಕೆ ಮಾರ್ಕೆಟಿಂಗ್ ಖರ್ಚುಗಳನ್ನೆಲ್ಲ ಇಟ್ಕೊಂಡು ಮಾಡಿ. ಯಾಕೆಂದರೆ ತುಂಬ ಜನ ಹೇಳ್ತಾರೆ, ಇಲ್ಲ ಸರ್ ಕಡಿಮೆ ದುಡ್ಡೆಲ್ಲ ಆಗುತ್ತೆ ಅಥವಾ ಫ್ರೀಯಾಗಿ ಆಗುತ್ತೆ. ಏನು ದುಡ್ಡು ಬೇಕಾಗಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ, ದುಡ್ಡು ಎಲ್ಲದಕ್ಕೂ ಬೇಕು. ಯಾರೋ ಸುಮ್ಮನೆ ಏನೋ ಹೇಳೋಕ್ಕೆ ಹೇಳ್ತಾರೆ, ಬಟ್ ಆದರೆ ನಾಲಿಗೆಯಲ್ಲಿ ಮೂಳೆ ಇಲ್ಲಲ್ಲ, ಸೊ ಏನು ಬೇಕಾದ್ ಮಾತಾಡ್ಬೋದು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ಯಾವುದೇ ದುಡ್ಡು ಹಾಕದೆ ನೀವು ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಮಾರ್ಕೆಟಿಂಗ್ ಎಲ್ಲದಕ್ಕೂ ಕಾಸ್ಟ್ ಇರುತ್ತೆ. ಅಮೆಝಾನ್ ಕೂಡ ನಿಮ್ಮ ಮೆಟೀರಿಯಲ್ಗಳನ್ನ ಮೇಲ್ಗಡೆ ತೋರಿಸ್ಬೇಕು ಅಥವಾ ಸರ್ಚ್ ಮಾಡಿದವರಿಗೆ ಅದನ್ನು ಮೇಲ್ಗಡೆ ಬರಬೇಕು, ಅವ್ರಿಗೆ ಕಣ್ಣಿಗೆ ಕಾಣಬೇಕು ಅನ್ನೋದಾದರೆ ನೀವು ಅದಕ್ಕೆ ಮಾರ್ಕೆಟಿಂಗ್ ಕಾಸ್ಟ್ ಕೊಡಲೇಬೇಕಾಗತ್ತೆ. ಆ ಖರ್ಚುಗಳನ್ನ ನೋಡಿಕೊಂಡು ಮಾರಿ, ಅದಾದಮೇಲೆ ಅದಕ್ಕೂ ಕೂಡ ಮಾರಾಟಕ್ಕೂ ಕೂಡ ಅವ್ರಿಗೆ ಕಮಿಷನ್ ಕೊಟ್ಕೊಂಡು ಲಾಸ್ಟಿಗೆ ನಿಮ್ಗೆ ಏನಾದರೂ ಉಳಿಯುತ್ತೋ ಇಲ್ವೋ ನೋಡ್ಕೊಳ್ಳಿ. ಇಲ್ಲ ಸ್ಟಾರ್ಟಿಂಗ್ ಬರೀ ಬ್ರ್ಯಾಂಡ್ ಅವೇರ್ನೆಸ್ಸು ಇಷ್ಟು ದುಡ್ಡಂತೂ ಹಾಕಲೇಬೇಕು, ಸರಿ ಹಾಕಿ ಬ್ರ್ಯಾಂಡ್ ಪ್ರಮೋಷನ್ ಮಾಡಿ, ಅದಾದಮೇಲೆ ಮುಂದೆ ಬರೋ ಆರ್ಡರ್ಸ್ಗಳಲ್ಲಿ ಲಾಭ ತೆಗಿಬೋದು. ಓಕೆನಾ? ಸೊ B2B ನೆಕ್ಸ್ಟಲ್ಲಿ ಏನು 2 ವರ್ಷದ ಪ್ಲ್ಯಾನಲ್ಲಿ ನಾರ್ಮಲಿ ಎಕ್ಸ್ಪೋರ್ಟರ್ಸು ಇಂಪೋರ್ಟರ್ಸು ಸ್ವಲ್ಪ ದೊಡ್ಡ ವಾಲ್ಯೂಮಲ್ಲಿ ರಿವ್ಯೂಸ್ಗಳನ್ನ ತೊಗೊಂಡು ಅವರಿಗೆಲ್ಲ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಲಿಬಾಬಾ ಆಯಿತು, ಬೇರೆ ಎಲ್ಲ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗಳಿದೆಯೋ ಅಲ್ಲಿ ಕೂಡ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ನಿಮ್ಮ ಎಕ್ಸ್ಪೋರ್ಟ್ಗಳನ್ನ ಪ್ಲ್ಯಾನ್ ಮಾಡ್ಬೋದು. ಸೊ ಸ್ಯಾಂಪಲ್ಸ್ಗಳನ್ನ ರೆಡಿ ಇಟ್ಕೊಳ್ಳಿ. ನಾರ್ಮಲಿ ಸ್ಟೋರ್ಸ್ಗಳು ಏನಿದೆ, ಇಂಡಿಯನ್ ಸ್ಟೋರ್ಸ್ಗಳೇನಿದೆ, ಇಂಡಿಯನ್ ಸ್ಟ್ರೀಟ್ಸ್ ಅಂತ ಇರುತ್ತೆ, ಅಲ್ಲೆಲ್ಲ ನಮ್ಮದೇ ಅಂಗಡಿಗಳು, ನಮ್ಮದೇ ಹೋಟೆಲ್ಸ್ಗಳೆಲ್ಲ ಇರುತ್ತೆ, ಅಲ್ಲೆಲ್ಲ ಕಳ್ಸೋಕ್ಕೆ ಟ್ರೈ ಮಾಡಿ. ಆಮೇಲೆ ಫುಡ್ ಬ್ಲಾಗರ್ಸ್ ಇರ್ಬೋದು, ಅಲ್ಲಿ ಜನ ಇವಾಗ US ಹೋಗ್ಬಿಟ್ಟು ಬರೀ US ಬಗ್ಗೆ ಇಂಡಿಯನ್ ಏನು ಹೇಗಿರ್ತಾರೆ ಏನು ಎತ್ತ ಅನ್ನೋದು ವೀಡಿಯೋ ಮಾಡೋರು ತುಂಬ ಜನ ಇರ್ತಾರೆ. ಸೊ ಆ ಥರ ವೀಡಿಯೋಸ್ ನೋಡೋರ್ದು ಅವ್ರ ಜೊತೆ ಏನಾದರೂ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಾದ್ರೆ ನಾವು ಮಾಡಿಸ್ಕೊಡ್ತೇವೆ. ಆ ಥರ ಏನಾದರೂ ಬೇಕಾದರೆ ದಯಮಾಡಿ ತಿಳಿಸಿ. ಓಕೆ? ಫೈನಾನ್ಸ್ ಮತ್ತು ಪ್ರಾಫಿಟ್ಸ್ ಹೇಗೆ? ಸೊ ನಾರ್ಮಲಿ ಇವಾಗ 5ರಿಂದ ಒಂದು ಮಿನಿಮಮ್ ಕ್ಯಾಪಿಟಲ್ ಬೇಕಾಗುತ್ತೆ. ಇದಕ್ಕಿಂತ ಕಡಿಮೆ ನೀವು ಮಾಡ್ಬೋದು. ಒಂದು ವೇಳೆ ಕಡಿಮೆದಲ್ಲಿ ಕ್ವಾಂಟಿಟಿ ಏನಾದರೂ ಮಾಡ್ತಾಯಿದ್ರೆ ಮಾಡಿಕೊಂಡು ಸಮಸ್ಯೆ ಇಲ್ಲ, ಮಾಡ್ಕೋಬೋದು. ಆದರೆ ಮಿನಿಮಮ್ ನೀವು ಇಂಟರ್ನ್ಯಾಷನಲಲ್ಲಿ ಬಾಯರ್ನ ಹುಡುಕೊಂಡು ಬಿಸ್ನೆಸ್ನ ಬೆಳೆಸ್ಕೊಂಡು ಇದೆಲ್ಲ ಒಂಥರ ಪ್ರೊಸೀಜರ್ಸ್ ಇರುತ್ತೆ. ಸುಮ್ಮನೆ ಯಾರೋ ಏನೋ ಹೇಳಿದ್ದಾರೆ ನಾಳೆ ನಾನು ಶ್ರೀಮಂತ ಆಗಿಬಿಡ್ತೇನೆ, ನಂದೊಂದು MTR ಥರ ಒಂದು ಕಂಪ್ನಿ ಓಪನ್ ಮಾಡಿಬಿಡ್ತೇನೆ, ಅದೆಲ್ಲ ಸುಳ್ಳಾಗುತ್ತೆ. ಸೊ ಆ ಥರದ್ದೊಂದು ರೇಂಜಿಗೆ ಬರಬೇಕಂದ್ರೆ ತುಂಬ ಎಫರ್ಟ್ ಹೋಗುತ್ತೆ, ತುಂಬ ಟೈಮ್ ಹೋಗುತ್ತೆ. ಅದಕ್ಕೆ ಬೇಕಾಗಿರೋ ಸ್ಟ್ರಾಟಜೀಸ್ಗಳು ಬೇರೆ ಬೇರೆ ಇರುತ್ತೆ. ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ನಾರ್ಮಲಿ ನಾವು ಹೇಳೋದೇನೋ 18ರಿಂದ 24 ತಿಂಗಳು ಬೇಕಾಗುತ್ತೆ ರಿಯಲಿಸ್ಟಿಕ್ ಆಗಿ. ಇಲ್ಲ ಅಂದರೆ ಆರ್ಡರ್ಸು ಬರ್ತಾ ಇರುತ್ತೆ, ಚಿಕ್ಕ ಮಟ್ಟಕ್ಕೆ ಬರ್ತಾ ಇರುತ್ತೆ, ಬಟ್ ಹಾಕಿರೋ ಬಂಡವಾಳ ಹಾಕ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿ ಅದು ಎಲ್ಲ ನಮಗೆ ತಿರ್ಗಾ ಬಂದು ಅದ್ರ ಮೇಲೆ ನಾವು ಲಾಭ ತೆಗಿಬೇಕಂದ್ರೆ ನಾರ್ಮಲಿ ಒಂದು ಕಂಪನಿ ಬ್ರ್ಯಾಂಡ್ ಎಸ್ಟಾಬ್ಲಿಷ್ ಆಗಲಿಕ್ಕೆ ಅಟ್ಲೀಸ್ಟ್ ಒಂದು 1000 ದಿನ ಆದರೂ ಬೇಕಾಗುತ್ತೆ. ಇವಾಗ 1000 ದಿನ ನಂತರ ಟೈಮ್ ಇಲ್ಲ ಅಂತಂದರೆ ನೀವು ನಮ್ಮ ಹತ್ರ ಪಾರ್ಟ್ನರ್ಶಿಪ್ಪಲ್ಲಿ ಬರ್ಬೋದು, ಬಟ್ ಅದರ ಕಾಸ್ಟು ಈ ಇನ್ವೆಸ್ಟ್ಮೆಂಟ್ಗಿಂತಲೂ ಹೆಚ್ಚಿಗೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ನಿಮ್ಮ ಜೇಬ್ಗಳಲ್ಲಿ ಎಷ್ಟು ದುಡ್ಡಿದೆ, ನೀವು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ಮಟ್ಟಕ್ಕೆ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಸೊ ಅದ್ರ ಮೇಲೆ ಎಲ್ಲ ಸರ್ವಿಸಸ್ಗಳ ಕಾಸ್ಟ್ ಇರುತ್ತೆ. ಸೊ ನಾರ್ಮಲಿ ನಮ್ಮದು ಸ್ವಲ್ಪ ಪ್ರೀಮಿಯಮ್ ಸರ್ವಿಸ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಸೊ ನಾರ್ಮಲಿ ಸ್ವಲ್ಪ ಪ್ರೈಸಿಂಗ್ ಇರುತ್ತೆ. ಓಕೆ? ಸೊ ಇಲ್ಲಿ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಎಷ್ಟು ಲಾಭ ಇಟ್ಕೋಬೋದು, 50% ಅಂತೂ ಮಿನಿಮಮ್ ಇಟ್ಕೊಳ್ಬೋದು. 50 to 60% ನಡೆದೋಗುತ್ತೆ. ತುಂಬ ಪರಿಚಯದವರು ಅಥವಾ ಸ್ವಲ್ಪ ಕಡಿಮೆ ಕೊಡ್ಬೋದು ಅಂದರೆ ಅದನ್ನು ಕೂಡ ನೀವು ಡಿಸ್ಕೌಂಟ್ ಕೊಡ್ಬೋದು. ಇಲ್ಲದೆ ಹೋದರೆ ನಾರ್ಮಲಿ 50 to 100%ವರೆಗೂ ನೀವು ಒಯ್ಬೋದು. 100 ರೂಪಾಯಿಗೆ ಮಾಡಿಕೊಂಡು 200 ರೂಪಾಯಿಗೆ ನೀವು ಮಾರ್ಬೋದು ಉಪ್ಪಿನಕಾಯಿಗಳನ್ನ. ಬಟ್ ಆದರೆ ಸ್ವಲ್ಪ ಏನೋ ರಿಯಲಿಸ್ಟಿಕ್ ಆಗಿ ಮುಂದೆ ಜನ ಬರಲಿ, ಸ್ವಲ್ಪ ಅಫೋರ್ಡೆಬಲ್ ಅನಿಸ್ಲಿ ಅನ್ನೋದಾದರೆ ನೀವು ಮೆಟೀರಿಯಲಲ್ಲಿ ಕಡಿಮೆ ಮಾಡ್ಬೋದು. ಲಾಜಿಸ್ಟಿಕ್ ನಿಮ್ಮ ಕೈಲಿಲ್ಲ, ಲಾಜಿಸ್ಟಿಕ್ ಏನೇ ಇದ್ದರೂ ಕೂಡ DHL FedExದವ್ರು ಏನು ಚಾರ್ಜ್ ಮಾಡ್ತಾರೆ ಅದಕ್ಕೆ ದುಡ್ಡು ಕೊಡಲೇಬೇಕಾಗತ್ತೆ. ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲಿ ಟಾಪ್ ರಿಸ್ಕ್ ಬರೋದೆಲ್ಲಿ? ತಪ್ಪು ಲೇಬಲಿಂಗು, ಪ್ಯಾಕೇಜಿಂಗ್ ಒಡೆದು ಹೋಗೋದು. ಇಲ್ಲಿಂದ ನಾನು US ಕಷ್ಟಪಟ್ಟು 1-1.5 ತಿಂಗಳ ಕೂತ್ಕೊಂಡು ಉಪ್ಪಿನಕಾಯಿ ಮಾಡಿರ್ತಾನೆ. ಆ ಉಪ್ಪಿನಕಾಯಿನ ಜಾರಿಗೆ ಹಾಕಿಬಿಟ್ಟು ಅಲ್ಲಿ ಕಳಿಸಿರ್ತಾನೆ. ಅಲ್ಲಿ ಹೋಗೋಷ್ಟರಲ್ಲಿ ಒಡೆದು ಹೋಗಿರುತ್ತೆ. ಸೊ ಒಡೆದು ಹೋದಾಗ ಅದು ಕಾಜಿನ ಚೂರು ಹಾಕ್ಕೊಂಡು ಯಾರು ಉಪ್ಪಿನಕಾಯಿ ತಿನ್ನೋಕೆ ಹೋಗ್ತಾರೆ? ಸೊ ಅದನ್ನು ಬಿಸಾಡಬೇಕಾಗತ್ತೆ. ಸೊ ಇಷ್ಟು ದಿನ ಹಾಕಿರೋ ಎಫರ್ಟು, ಕಷ್ಟ, ಲಾಜಿಸ್ಟಿಕ್ಸು, ಖರ್ಚು ಎಲ್ಲ ನೋಡಿದ್ರೆ ಅದೆಲ್ಲವೂ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನೀವು ಪ್ಯಾಕೇಜಿಂಗ್ಗಳನ್ನ ಚೆನ್ನಾಗಿ ಮಾಡ್ಕೋಬೇಕು. ಆಮೇಲೆ ಇನ್ನೊಂದೇನೋ ತುಂಬ ಜನ ಹೇಳಿರ್ತಾರೆ, ಇಲ್ಲ ಕಡಿಮೆ ದುಡ್ಡಲ್ಲಿ ಆಗಿಬಿಡುತ್ತೆ, ಈ ಗೌರ್ಮೆಂಟ್ದವ್ರಾಯಿತು ಬೇರೆದವ್ರಾಯಿತು ಯಾರು ನೀವು ನೋಡಿದ್ರು ಕೂಡ, ಇಲ್ಲ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ಹಾಗೆ ಹೀಗೆ ಎಲ್ಲ ಕತೆಗಳಿರುತ್ತೆ. ಸೊ ಆದರೆ ಏನಾಗುತ್ತೆ ಸಮಸ್ಯೆಗಳು ಅಂದರೆ, ಆ ಕತೆಗಳನ್ನ ನಂಬ್ಕೊಂಡು ನಾವು ಬಿಸ್ನೆಸ್ಸಿಗೆ ಇಳಿದಾಗ ನಮ್ಮ ಹತ್ರ ಒಂದು ಸ್ವಲ್ಪ ಮಿನಿಮಲ್ ಕ್ಯಾಪಿಟಲ್ ಇರುತ್ತೆ. ಆ ಟೈಮಲ್ಲಿ ಆರ್ಡರ್ ಬಂದು ನಮ್ಗೆ ಲಾಭ ಬರದೇ ಹೋದರೆ ಆಟೋಮೆಟಿಕ್ಲಿ ಆ ಖರ್ಚುಗಳು ಆಗೋಗುತ್ತೆ. ಅದಾದಮೇಲೆ ದುಡ್ಡಿರಲ್ಲ. ಆವಾಗ ನಮ್ಮ ಬಿಸ್ನೆಸ್ಗಳು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಸಮಸ್ಯೆ ಮಾಡ್ಕೋಬೇಡಿ ದಯಮಾಡಿ. ಮುಂಚೆನೇ ಸ್ವಲ್ಪ ಲೋಕಲಲ್ಲಿ ಮಾಡಿಕೊಂಡು ದುಡ್ಡುಗಳನ್ನ ಮಾಡಿಕೊಂಡು ಅದಾದಮೇಲೆ ನೀವು ಎಕ್ಸ್ಪೋರ್ಟ್ ಬಿಸ್ನೆಸ್ಸಿಗೆ ಇಳೀರಿ. ಇಲ್ಲದೆ ಹೋದರೆ ಸಮಸ್ಯೆಗಳಾಗುತ್ತೆ.
ಇಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಸ್ವಲ್ಪ ನಿಮ್ಮ ಕತೆ ಮೇಲೆ ಸ್ವಲ್ಪ ಗಮನ ಕೊಡಿ. ಯಾಕೆಂದರೆ ನಿಮ್ಮ ಹತ್ರ ಇರೋ ಉಪ್ಪಿನಕಾಯಿ, ನಾನು ಕೊಡೋ ಉಪ್ಪಿನಕಾಯಿ ಎರಡೂ ಸಮ ಅಂದರೆ, ಈಗ ನಾನು ಬಲ್ಕಲ್ಲಿ ಮಾಡ್ತೇನೆ, ನೀವು ಕೂಡ ಮನೇಲಿ ಕೂತ್ಕೊಂಡು ಮಾಡ್ತಾಯಿದ್ದೀರಾ. ಸೊ ಏನೋ ವ್ಯತ್ಯಾಸಗಳು ಇದ್ದೇ ಇರುತ್ತೆ. ಅದಕ್ಕೆ ಈ ಉಪ್ಪಿನಕಾಯಿ ಎಲ್ಲಿಂದ ಬಂತು, ಏನು ಎತ್ತ ಒಂಥರ ಮಾರ್ಕೆಟಿಂಗ್ ಮಾಡಲೇಬೇಕಾಗತ್ತೆ. ಇಲ್ಲದೆ ಹೋದರೆ ನಾರ್ಮಲಿ ಸೇಲ್ ಆಗೋದು ಸ್ವಲ್ಪ ಕಷ್ಟ. ಅದು ಕೂಡ ನೀವು ಆನ್ಲೈನಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಎಸ್ಪೆಷಲಿ ಇವತ್ತಿನ ಟೈಮಲ್ಲಿ ವೆಬ್ಸೈಟಿಗೆ ದುಡ್ಡಿಲ್ಲ, ಅದಕ್ಕೆ ದುಡ್ಡಿಲ್ಲ, ಏನೂ ಸಮಸ್ಯೆ ಇಲ್ಲ. ಆದರೆ ಅಟ್ಲೀಸ್ಟ್ ವಾಟ್ಸಪ್ ಆದರೂ ಮಾಡ್ಕೊಳ್ಳೋಂಥದ್ದು ಕೆಲಸ ಮಾಡ್ಕೊಳ್ಳಿ. ಇಲ್ಲದೆ ಹೋದರೆ ಸಮಸ್ಯೆ ಆಗುತ್ತೆ. ಓಕೆ, ಇಲ್ಲಿ ಒಂದು 12 ತಿಂಗಳ ಟೈಮ್ ಲೈನ್ ಇಟ್ಕೊಂಡು ನೀವು ಕೆಲಸ ಮಾಡೋದಾದರೆ ಏನೆಲ್ಲ ಮಾಡ್ಬೋದು. 3 ತಿಂಗಳಲ್ಲಿ ನಾರ್ಮಲಿ ನಿಮ್ಮ ಸರ್ಟಿಫಿಕೇಷನು, ಲೈಸೆನ್ಸಿಂಗು, ವೆಬ್ಸೈಟು, ಲ್ಯಾಬ್ ಟೆಸ್ಟಿಂಗು, ಪ್ರಾಡಕ್ಟ್ ಸ್ಯಾಂಪ್ಲಿಂಗು ಇದನ್ನೆಲ್ಲ ರೆಡಿ ಮಾಡ್ಕೋಬೋದು. 4 ತಿಂಗಳಲ್ಲಿ ನಾನು ಕಂಪ್ನಿ ರಿಜಿಸ್ಟ್ರೇಷನು, ಬೇರೆ ಬೇರೆ ಕಂಟ್ರಿಗಳಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದು, ಬಾಯರ್ ಯಾವ ಥರದ ಪ್ಯಾಕೇಜಿಂಗ್ ಹೇಳ್ತಾರೆ ಆ ಪ್ಯಾಕೇಜಿಂಗಲ್ಲಿ ನಾನು ಮಾಡಿಕೊಡೋದು, ಇದನ್ನೆಲ್ಲ ನೀವು ಮಾಡ್ಕೋಬೋದು. ಸೊ ಇಲ್ಲಿ ಫಸ್ಟ್ ಬ್ಯಾಚ್ ರೆಡಿ ಆಗಿರುತ್ತೆ, ಲಾಂಚ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಕಳಿಸೋದು. ತುಂಬ ಬಿಸ್ನೆಸ್ಗಳು ಮನೆಯಿಂದನೇ ಪಾಪ್ಯುಲರ್ ಆಗಿರುವಂಥ ಬಿಸ್ನೆಸ್ಗಳಿವೆ. ಆದರೆ ಅದರಲ್ಲಿ ಏನೂ ಅಥೆಂಟಿಕ್ ಇಲ್ಲ, ಏನೂ ಡಿಫ್ರೆಂಟ್ ಇಲ್ಲ, ಆಚೆ ಸಿಗೋದೇ ಇಲ್ಲೂ ಸಿಗ್ತಾ ಇದೆ ಅಂದರೆ ನಾರ್ಮಲಿ ಅದಕ್ಕೇನೂ ವ್ಯಾಲ್ಯೂ ಸಿಗಲ್ಲ. ಬಟ್ ಆದರೆ ನೀವು ಮಾಡೋ ರೀತಿ, ನೀವು ಕೊಡೋ ರೀತಿ, ನೀವು ಪ್ಯಾಕೇಜಿಂಗ್ ಇರ್ಬೋದು, ಇದನ್ನೆಲ್ಲ ನೀವು ಇವತ್ತಿನ ಟೈಮಲ್ಲಿ ನೋಡಿದ್ರೆ, ಇವತ್ತಿನ ಟೈಮಲ್ಲಿ ಬರೀ ಡಬ್ಬಿಯಲ್ಲಿರೋ ಉಪ್ಪಿನಕಾಯಿಗಳು ಯಾರಿಗೂ ಬೇಕಾಗಿಲ್ಲ. ಚೆನ್ನಾಗಿರೋದು, ಅದ್ರ ಹಿಂದೆ ಕತೆ ಇರೋದು, ಅದೆಲ್ಲ ಮಾರಾಟ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ, ನಿಮಗೆ ಮಾಡೋಕ್ಕೆ ಬರ್ತಾ ಇಲ್ಲ, ನಮ್ಮ ಹತ್ರ ಬರ್ಬೋದು, ಆದರೆ ಅದಕ್ಕೆ ಫೀಸ್ ಇರುತ್ತೆ, ನೋಡ್ಕೊಳ್ಳಿ. ಟೀಮ್ ಜೊತೆ ಮಾತಾಡ್ಕೊಳ್ಳಿ. ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ದಯಮಾಡಿ ಚೆಕ್ ಮಾಡ್ಕೊಂಡು ಮಾತಾಡ್ಬೋದು. ಸೊ 10-12 ತಿಂಗಳಲ್ಲಿ ನಾರ್ಮಲಿ ನೀವು ಕಂಪ್ಲೀಟ್ ಆರ್ಡರ್ನ ಫುಲ್ಫಿಲ್ ಮಾಡೋದು. US ಆಯಿತು, ನಾನು US ಕೆನಡಾ ಹೇಳ್ತಾ ಇದ್ದೇನೆ, UK ಇದೆ, ಸಿಂಗಾಪುರು ಇದೆ, ಬೇರೆ ಎಲ್ಲ ದೇಶಗಳಲ್ಲೂ ನೀವು ಎಲ್ಲಂತೀರಾ ಅಲ್ಲಿ ಇಂಡಿಯನ್ಸ್ ಕಮ್ಯುನಿಟಿ ಇದೆ, ಎಲ್ಲ ಕಡೆಯೂ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಆದರೆ ನಿಮ್ಮ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ, ಅಥವಾ ನೀವು ಮಾರ್ಕೆಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಜನಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ, ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಫೀಡ್ಬ್ಯಾಕ್ಗಳನ್ನ ತೊಗೊಂಡು ಸರಿಯಾಗಿ ಪ್ಯಾಕಿಂಗ್ ಆಗಿಲ್ಲ ತೊಗೊಳ್ಳಿ, ಸರಿಯಾಗಿ ಪ್ಯಾಕಿಂಗ್ ಆಗಿಲ್ಲ, ಏನೇನು ಸರಿ ಮಾಡ್ಬೋದು ಅದನ್ನು ನೋಡ್ಕೊಳ್ಳಿ. ಏನೇನು ಇಂಪ್ರೂವ್ ಮಾಡೋ ಆಪ್ಷನ್ಸ್ ಇದೆ ಅದನ್ನೆಲ್ಲ ಇಂಪ್ರೂವ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಖಾರ ಕಡಿಮೆ ಆಗಿರ್ಬೋದು, ಹೆಚ್ಚಿಗೆ ಆಗಿರ್ಬೋದು. ಸೊ ಯಾವುದೇ ಥರದ ಸಮಸ್ಯೆಗಳಿದ್ದರೂ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಫಸ್ಟ್ ಚೆಕ್ ಲಿಸ್ಟ್ ಏನು, ಬ್ರ್ಯಾಂಡು ಮತ್ತು ಸ್ವಲ್ಪ ಯೂನಿಕ್ ಪಾಯಿಂಟ್ಸ್ಗಳು ನೋಡಿ, ಯೂನಿಕ್ ಸೆಲ್ಲಿಂಗ್ ಪ್ರಪೋಸಿಷನ್ಸ್. ಸೊ ಇಲ್ಲಿ ಇದೇನಾದರೂ ನೀವು ಸರಿಯಾಗಿ ಮಾಡದೆ ಹೋದರೆ ಸೊ ನಾರ್ಮಲಿ ಮಾರಾಟ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಎಲ್ಲ ಲೀಗಾಲಿಟಿ, ರಿಜಿಸ್ಟ್ರೇಷನ್ಸ್ಗಳು ಅದನ್ನು ನೋಡ್ಕೊಳ್ಳಿ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಎಕ್ಸ್ಪೋರ್ಟ್ ಮಾಡುವಾಗ ಉಪ್ಪಿನಕಾಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನಡೆಯುತ್ತೆ, ಬಟ್ ಡಾಕ್ಯುಮೆಂಟೇಷನಲ್ಲಿ ವ್ಯತ್ಯಾಸ ಇದ್ದರೆ ನಡೆಯಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. FSSAI, ICCI ಎಲ್ಲ ಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಪ್ಯಾಕೇಜಿಂಗು, ಟೆಸ್ಟಿಂಗ್ ಆಗಿರ್ಬೋದು, ಲೇಬಲಿಂಗ್ ಆಗಿರ್ಬೋದು, ವೆಬ್ಸೈಟು, ಸೋಷಿಯಲ್ ಮೀಡಿಯಾ ಮತ್ತು ಪ್ರತಿಯೊಂದು. ಇವಾಗ ಬಾಯರ್ಸ್ಗಳಿಗೆ ನಾವು ಹೇಗೆ ರೀಚ್ ಮಾಡೋದು, ಯಾವಾಗಲೂ ಕೂಡ ಮಾರ್ಕೆಟಿಂಗ್ನ ಯಾವ ಥರ ನೋಡಬೇಕಂದ್ರೆ, ₹4 ನಾನು ಹಾಕಿದರೆ ₹8 ನಾನು ತೆಗಿಬೋದಾ, ಅಥವಾ ನಾನು ₹1 ಹಾಕಿದರೆ ₹4 ನನಗೆ ಬರುತ್ತಾ, ಇದ್ರ ಮೇಲೆ ಮಾರ್ಕೆಟಿಂಗ್ ಇರುತ್ತೆ. ಸೊ ಮಾರ್ಕೆಟಿಂಗ್ ಯಾವಾಗಲೂ ದುಡ್ಡಿದ್ದೇ ಇರುತ್ತೆ. ಸೊ ಅದನ್ನು ನೋಡ್ಕೊಳ್ಳಿ. ಸೊ ರಿಯಲಿಸ್ಟಿಕ್ ಕಾಸ್ಟು, ಮಾರ್ಜಿನ್ಸ್ಗಳನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನನ್ನದು ಉಪ್ಪಿನಕಾಯಿನೇ ಶ್ರೇಷ್ಠ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಬೇರೆ ಮಾರ್ಕೆಟಲ್ಲಿರೋದು ಎಲ್ಲದನ್ನು ಟೇಸ್ಟ್ ಮಾಡ್ಕೊಳ್ಳಿ, ಟೆಸ್ಟ್ ಮಾಡಿ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ, ಅದಕ್ಕಿಂತ ಏನು ನೀವು ಬೆಟರ್ ಮಾಡ್ಬೋದು ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಕಂಪ್ಲೈನ್ಸಸ್ ಫಸ್ಟ್, ಇದನ್ನು ಸ್ಕಿಪ್ ಮಾಡೋ ಆಗಿಲ್ಲ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಯಾವುದೂ ಸ್ಕಿಪ್ ಆಗೋ ಆಗಿಲ್ಲ. ಎಲ್ಲ ಡಾಕ್ಯುಮೆಂಟೇಷನ್ಗಳು ತುಂಬ ಇಂಪಾರ್ಟೆಂಟು. ಅದನ್ನು ಫಸ್ಟ್ ಮಾಡಿಕೊಂಡು ನೀವು ಮುಂದೆ ವರ್ಷಿದ್ರೆ ತುಂಬ ಒಳ್ಳೆಯದು. ಪ್ಯಾಕೇಜಿಂಗ್ ಮೆಟೀರಿಯಲ್ ಏನಾದರೂ ಬೇಕಾದರೆ, ಲೇಬಲ್ಗಳು ಬೇಕಾದರೆ ತಿಳಿಸಿ, ನಾವು ಕಳಿಸ್ಕೊಡ್ತೇವೆ. ಸೊ ಡಿಸೈನಿಂಗ್ ಇರ್ಬೋದು, ಏನು ಗೊತ್ತಿಲ್ಲ ಅಂದರೆ ಫಸ್ಟ್ ಕಲ್ತ್ಕೊಳ್ಳಿ, ಆಮೇಲೆ ಬೆಳೆಸ್ಕೊಳ್ಳಿ. ಯಾಕೆಂದರೆ ಇವಾಗಲೇ ಲಾಂಗ್ ಜಂಪ್ ಮಾಡೋಕ್ಕೆ ಹೋಗ್ಬಿಡಿ, ಬಿದ್ದೋಗ್ತೀರಾ. ಸೊ ಕಾಲ್ಗಳು ಮುರಿತು ಅಂದರೆ ಮತ್ತೆ ಜೀವನ ಪರ್ಯಂತ ನೀವು ಹೇಳೋಕ್ಕಾಗಲ್ಲ. ಸೊ ಆ ಥರ ಸಮಸ್ಯೆಗಳನ್ನ ಮಾಡ್ಕೋಬೇಡಿ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು, ಬೇಬಿ ವಾಕ್ಸ್ ಅಂತ ಏನು ಹೇಳ್ತೇವೆ, ಮಗು ನಡೆದಿರೋ ಥರದಲ್ಲಿ ಬಿಸ್ನೆಸ್ಗಳನ್ನ ನಡೆಸ್ಕೊಂಡು ನೀವು ಬಿಸ್ನೆಸ್ನ ಬೆಳೆಸ್ಕೋಬೋದು. ಅಥವಾ ನನಗೆ ಇವಾಗ ಉಪ್ಪಿನಕಾಯಿ ನಾನು ಮಾಡ್ತಾ ಇಲ್ಲ, ಬಟ್ ನನ್ನ ಅಕ್ಕಪಕ್ಕದವ್ರು ಯಾರೋ ಆಲ್ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡಿ ಅವ್ರನ್ನ ಹೋಗಿ ಭೇಟಿಯಾಗಿ, ಅವ್ರ ಉಪ್ಪಿನಕಾಯಿಗಳನ್ನ ಟೇಸ್ಟ್ ಮಾಡಿ, ಅವ್ರದ್ದು ಏನಾದರೂ ಟೆಸ್ಟಿಂಗ್ಗಳನ್ನ ಮಾಡಿಸಿ ನಿಮ್ಮ ಜೊತೆ ಸೇರ್ಕೊಂಡು ನಾನು ಅಗ್ರಿಮೆಂಟಲ್ಲಿ ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೇನೆ, ನೀವು ಕೊಡ್ತೀರಾ ಹೇಗೆ, ಅದನ್ನು ಕೂಡ ನೋಡ್ಕೊಳ್ಳಿ. ಇವಾಗ ನಾವು ಈ ಮಂಗಳೂರು ಬೆಲ್ಟ್ ಇರ್ಬೋದು, ಈ ಉಡುಪಿ ಬೆಲ್ಟ್ ಇರ್ಬೋದು, ಈ ಕಾರವಾರ, ಈ ಕಡೆ ಧಾರವಾಡ, ಹುಬ್ಳಿ, ಬೆಳಗಾವಿ, ಇಲ್ಲಿ ಎಲ್ಲ ಒಂದು ಸ್ವಲ್ಪ ವೆರೈಟಿ ಸಿಗುತ್ತೆ ನಿಮಗೆ ಉಪ್ಪಿನಕಾಯಿಗಳದ್ದು. ಸೊ ಒಳ್ಳೆ ವಾಲ್ಯೂಮಲ್ಲಿ ಕೊಡೋ ಜನನೂ ಇದ್ದಾರೆ, ಒಳ್ಳೆ ಕ್ವಾಂಟಿಟಿನೂ ಕೊಡ್ತಾರೆ, ಪ್ಲಸ್ ಒಳ್ಳೆ ರೇಟಲ್ಲೂ ಕೊಡ್ತಾರೆ. ಸೊ ಎಲ್ಲೆಲ್ಲಿ ಮಾವಿನಕಾಯಿ ಬೆಳೀತಾರೆ, ಇವನ್ ದಾವಣಗೆರೆಯಲ್ಲೂ ಕೂಡ ತುಂಬ ಒಳ್ಳೆ ಉಪ್ಪಿನಕಾಯಿಗಳು ಸಿಗುತ್ತೆ. ಸೊ ನೋಡಿ ನೀವು ಎಲ್ಲಿದ್ದೀರಾ, ಯಾವ ಥರದ್ದು ಸಿಗುತ್ತೆ, ಯಾವುದನ್ನು ನಾನು ಕಳಿಸ್ಬೋದು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನೆಲ್ಲ ಮಾಡಿಕೊಂಡು ನೀವು ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಮೇಯ್ನಾಗಿ ಎಲ್ಲವೂ ಕೂಡ ನಿಮ್ಮ ನಾಲೆಜ್ ಮೇಲೆ ಇರುತ್ತೆ. ಆಮೇಲೆ ನಿಮಗೆ ಜನ ಏನು ಹೇಳ್ತಾರೆ ಸ್ವಲ್ಪ ಗಮನ ಕೊಟ್ಟು ಕೇಳಿ. ನಂದು ಅನ್ನೋದು ಒಂದು ಈಗೋ ತರದೇನೆ.
ಸೊ ಏನೇ ಹೇಳಿದ್ರು ಕೂಡ ಸರಿಯಾಗಿದೆ, ಕೆಟ್ಟದಾಗಿದೆ, ಸ್ವಲ್ಪ ಸರಿಯಾಗಿದೆ, ಸ್ವಲ್ಪ ಇದು ಕಡಿಮೆ ಆಗಿದೆ. ಸೊ ಅದನ್ನು ನೋಡ್ಕೊಳ್ಳಿ. ಇಂಪ್ರೂವ್ ಮಾಡೋಕ್ಕಾದ್ರೆ ಅವ್ರು ಹೇಳಿರೋದನ್ನೆಲ್ಲ ನಾವು ಮಾಡಲ್ಲ, ಬಟ್ ಯಾವುದನ್ನು ಇಂಪ್ರೂವ್ ಮಾಡೋಕ್ಕಾಗುತ್ತೆ ಅದನ್ನು ಇಂಪ್ರೂವ್ ಮಾಡಿ. ಯಾವುದು ಸರಿ ಅನ್ಸಲ್ಲ, ಅವ್ರು ಹೇಳಿರೋದು ಹೇಳಿದ್ದಾರೆ, ಸರಿ ಆಯಿತು, ಮುಗಿಸಿ. ಓಕೆನಾ? ಸೊ ಈ ಥರ ನೀವು ಮಾಡಿಕೊಂಡು ಬಿಸ್ನೆಸ್ಗಳನ್ನ ಬೆಳೆಸ್ಕೊಳ್ಳಿ. ಯಾವುದೇ ಥರದ ಸಮಸ್ಯೆಗಳಿದ್ದರೆ JB ಎಕ್ಸ್ಪರ್ಟ್ಸ್ ಆಲ್ರೆಡಿ ಯಾವಾಗಲೂ ಇಲ್ಲೇ ಇರ್ತಾರೆ. ಸೊ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿದೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಏನೇ ಸರ್ವಿಸ್ಗಳು ಬೇಕಾದರೂ ಕೂಡ ಕಾಲ್ ಮಾಡಿ, ಮಾತಾಡಿ. ನನ್ನ ಜೊತೆ ಬೇಕಾದರೆ ಕನ್ಸಲ್ಟೇಷನ್ ಮೀಟಿಂಗ್ಸ್ ಇರುತ್ತೆ, ಅದನ್ನು ಬುಕ್ ಮಾಡ್ಕೊಳ್ಳಿ. ಯಾವುದೇ ಥರದ ಫ್ರೀ ಸಪೋರ್ಟ್ಗಳು ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಕೂಡ ನಿಮ್ಮ ಪ್ರಶ್ನೆಗಳನ್ನ ಹಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.